ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, KPSC ಸ್ಕೂಲ್ಗಳಲ್ಲಿ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಧಿಕೃತವಾಗಿ ಒಂದು ಗೆಜೆಟನ್ನು ಹೊರಡಿಸಿದೆ. ಸೊ ಈ ಗೆಜೆಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದರೆ, ಏನೀಗ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ ನಡೀತಾ ಇದೆ ಅಲ್ವಾ, ಆ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತಹ C&R ರೂಲ್ ಇದಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಆ C&R ರೂಲಲ್ಲಿ ಇರ್ತಕ್ಕಂತಹ ಎಲ್ಲ ವಿಷಯಗಳನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ವಿಡಿಯೋದಲ್ಲಿ ಈ C&R ರೂಲನ್ನು ನಾನು ಓದುತ್ತಾ ಅದರ ಜೊತೆಗೆ ಮಾಹಿತಿಯನ್ನು ತಿಳಿಸ್ತಾನೆ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಯಾರು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿದರೆ ಇನ್ ಡೀಟೇಲ್ ಆದಂಥ ಮಾಹಿತಿ ಸಿಗುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಈ C&R ರೂಲನ್ನು ಪ್ರಕಟಿಸಿರುವುದು ಯಾವಾಗ ಅಂತ ಹೇಳಿದರೆ, ದಿನಾಂಕ 29/6/2026 ಈ C&R ರೂಲನ್ನು ಪ್ರಕಟಣೆ ಮಾಡಿದೆ. ಇಲ್ಲಿ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಡಿಟೇಲ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ಓದ್ಕೊಳ್ಳಿ. ಸೊ ಇದರಲ್ಲಿ ಇರ್ತಕ್ಕಂಥದ್ದನ್ನು ನಾನು ಹೈಲೈಟ್ ಮಾಡಿ ಹೇಳೋದಾದರೆ, ಈ ಗೆಜೆಟ್ ಏನು ಹೊರಡಿಸಿದ್ದಾರೆ ಅಥವಾ ಈ C&R ರೂಲ್ ಏನು ಹೊರಡಿಸಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಬ್ಜೆಕ್ಷನ್ ಏನಾದರೂ ಇದ್ದರೆ ಅಥವಾ ನಿಮ್ಮ ಸಜೆಷನ್ ಏನಾದರೂ ಇದ್ದರೆ ಅದನ್ನು ನೀವು 7 ದಿನಗಳ ಒಳಗಾಗಿಯೇ ಏನು ಮಾಡಬೇಕು, ಫೈಲ್ ಮಾಡಬೇಕು. 7 ದಿನಗಳ ಒಳಗಾಗಿಯೇ ನಿಮ್ಮ ಸಜೆಷನ್ ಆಗಲಿ ಅಥವಾ ನಿಮ್ಮ ಅಬ್ಜೆಕ್ಷನ್ ಆಗಲಿ ನೀವು ಸಲ್ಲಿಸಿದರೆ ಅವರು ಅದನ್ನು ಪರಿಶೀಲಿಸಿ ಏನಾದರೂ ಚೇಂಜಸ್ ಮಾಡಬೇಕಾಗಿದ್ದರೆ ಅದನ್ನು ಚೇಂಜಸ್ ಮಾಡಿ ಮತ್ತೊಮ್ಮೆ ಫೈನಲ್ ಆಗಿ C&R ರೂಲನ್ನು ಹೊರಡಿಸ್ತಾರೆ. ಸೊ ಈ C&R ರೂಲಲ್ಲಿ ಇರತಕ್ಕಂತಹ ಪ್ರಮುಖ ಇಂಪಾರ್ಟೆಂಟ್ ಮಾಹಿತಿ ಏನು ಅಂತ ಹೇಳಿದರೆ ಇಲ್ಲಿದೆ ನೋಡಿ. ಏನು ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿ ಅಂತ ಕೊಟ್ಟಿದ್ದಾರೆ. ವೇತನ ಶ್ರೇಣಿ ಎಷ್ಟು ಮಾಡ್ತಾ ಇದ್ದಾರೆ ಅವರಿಗೆ, 44,425ರಿಂದ 83,700ವರೆಗೂ ಕೂಡ ವೇತನ ಶ್ರೇಣಿ ಇರುವಂಥದ್ದು. ಒಟ್ಟು ಟೋಟಲ್ ಎಷ್ಟು ಪೋಸ್ಟ್ಗಳನ್ನು ತುಂಬಿಕೊಳ್ತಾ ಇದ್ದಾರೆ ಅಂತ ಹೇಳಿದರೆ 2,500 ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ. ಸೊ ನೇರ ನೇಮಕಾತಿಯಿಂದಲೇ ಈ ರಿಕ್ರೂಟ್ಮೆಂಟು ನಡೆಯುತ್ತೆ. ಸರ್ಕಾರದಿಂದ ಕಾಲ ಕಾಲಕ್ಕೆ ರಚಿಸುವ ನಿಯಮಾನುಸಾರವಾಗಿಯೇ ಈ ರಿಕ್ರೂಟ್ಮೆಂಟು ನಡೆಯುವಂಥದ್ದು. ಸೊ ಆದ್ದರಿಂದ ಎಕ್ಸಾಮ್ ಥ್ರೋನೇ ಈ ರಿಕ್ರೂಟ್ಮೆಂಟು ನಡೆಯುವಂಥದ್ದು. ಮುಖ್ಯವಾಗಿ ಇದಕ್ಕೆ ಬೇಕಾಗಿರ್ತಕ್ಕಂತಹ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡುವುದಾದರೆ, ವಿದ್ಯಾರ್ಥಿ ಏನಿರಬೇಕು ಅನ್ನೋದನ್ನು ನೋಡುವುದಾದರೆ, ಮೊದಲಿಗೆ ಏನು ಹೇಳ್ತಾ ಇದ್ದಾರೆ, ಬ್ಯಾಚುಲರ್ ಆಫ್ ಸೈನ್ಸ್ ಅಂದರೆ BSc ಇನ್ ಕಂಪ್ಯೂಟರ್ ಸೈನ್ಸನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಅದರ ಜೊತೆಗೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಅಂದರೆ BCA ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದೀರಿ ಅಂತಹ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಜೊತೆಗೆ ಬ್ಯಾಚುಲರ್ ಆಫ್ ಇನ್ವೆನ್ಷನಲ್ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ, ಅಂಥವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅದನ್ನು ಹೊರತುಪಡಿಸಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ BE ಕಂಪ್ಲೀಟ್ ಮಾಡಿರ್ತಾರಲ್ವ ಅಂತಹ ಅಭ್ಯರ್ಥಿಗಳು, BEಯಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಸ್ಟಡಿ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಅದನ್ನು ಹೊರತುಪಡಿಸಿ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂದರೆ BTechಅನ್ನು ಕಂಪ್ಲೀಟ್ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳು ಕೂಡ ಈ ನೇಮಕಾತಿಗೆ ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಸೊ ಈ ವಿದ್ಯಾರ್ಥಿಗೆ ಸಂಬಂಧಿಸಿದಂಗೆ ಅದರ ಜೊತೆಗೆ ಒಂದಷ್ಟು ಎಡಿಷ್ನಲ್ ಇನ್ಫಾರ್ಮೇಷನನ್ನು ಕೂಡ ಕೊಟ್ಟಿದ್ದಾರೆ. ಆ ಎಡಿಷ್ನಲ್ ಇನ್ಫಾರ್ಮೇಷನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳೋದಾದರೆ, ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ SSLCಯಲ್ಲಿ ಮತ್ತು PUCಯಲ್ಲಿ ಭಾಷೆಯನ್ನಾಗಿ ಕನ್ನಡವನ್ನು ಓದಿರತಕ್ಕದ್ದು. ಇದರ ಅರ್ಥ ಇಷ್ಟೇ, SSLCಯಲ್ಲಿ ಮತ್ತು PUCಯಲ್ಲಿ ಎರಡರಲ್ಲೂ ಕೂಡ ನೀವು ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ಈ ಎರಡೂ ಹಂತದಲ್ಲಿ PUC ಮತ್ತು SSLC ಹಂತದಲ್ಲಿ ಕನ್ನಡವನ್ನು ಅಧ್ಯಯನ ಮಾಡಿರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ ನಾವು ಕನ್ನಡನ ಸ್ಟಡಿನೇ ಮಾಡಿಲ್ಲ ಅಂತ ಹೇಳಿದರೆ ಏನು ಮಾಡೋದು ಅಂತ ಕೇಳಿದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರುವುದಿಲ್ಲ. ಸೊ ಕನ್ನಡನ ಅಧ್ಯಯನ ಮಾಡಿದ್ದೀವಿ ಸರ್, ಮುಂದೇನು ಅಂತ ಕೇಳಿದರೆ ಇಲ್ಲಿದೆ ನೋಡಿ ಮೇನ್ ಪಾಯಿಂಟ್. ಇದು ಏನಂತ ಹೇಳಿದರೆ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷದ ಒಳಗಾಗಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, 5 ವರ್ಷದ ಒಳಗಾಗಿ NCTE ವತಿಯಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ B.Ed ಪದವಿಯನ್ನು ಹೊಂದತಕ್ಕದ್ದು ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷದ ಒಳಗಾಗಿ TET ಪರೀಕ್ಷೆಯಲ್ಲಿ
ಅರ್ಹರಾಗತಕ್ಕದ್ದು. ತುಂಬ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಮ್ಮ ಹತ್ರ ಎಲ್ಲ ಎಜುಕೇಷನಲ್ ಕ್ವಾಲಿಫಿಕೇಷನ್ ಇದೆ. ನಮ್ಮ ಹತ್ರ ಅವ್ರು ಹೇಳ್ತಕ್ಕಂತಹ ಎಲ್ಲ ಮಾನದಂಡಗಳು ಕೂಡ ನಮ್ಮ ಹತ್ರ ಇದ್ದಾವೆ ಅಂತ ಹೇಳಿದರೂ ಕೂಡ ಇದಿದೆ ಅಲ್ವಾ, ಈ ಪಾಯಿಂಟು ಇದು ತುಂಬ ಇಂಪಾರ್ಟೆಂಟ್. ಏನು ಹೇಳ್ತಾ ಇದ್ದಾರೆ ಅವರು, ನೀವು ನೇಮಕಗೊಂಡ ನಂತರದಲ್ಲಿ ವಿತಿನ್ 5 ಇಯರಲ್ಲಿ ಬಿ ಎಡನ್ನು ಕಂಪ್ಲೀಟ್ ಮಾಡಬೇಕು. ಅದೇ ವಿತಿನ್ 5 ಇಯರಲ್ಲಿ ಟಿ ಇ ಟಿಯನ್ನು ಕೂಡ ನೀವು ಕಂಪ್ಲೀಟ್ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ನಿಮ್ಮ ನೇಮಕಾತಿ ರದ್ದಾಗುವಂತಹ ಸಾಧ್ಯತೆ ಇರುತ್ತೆ. ಸೊ 5 ವರ್ಷದೊಳಗಾಗಿ ಬಿ ಎಡ್ಡು, 5 ವರ್ಷದ ಒಳಗಾಗಿಯೇ ಟಿ ಇ ಟಿಯನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡ್ರೆ ಮಾತ್ರ ನೀವು ಮುಂದೆ ಆ ಹುದ್ದೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ನನ್ನ ಸಲಹೆ ಏನು ಅಂತ ಹೇಳಿದರೆ, ಈ 5 ವರ್ಷ ಒಳಗೆ ಏನು ನೀವು ಬಿ ಎಡ್ ಮಾಡ್ಕೋಬೇಕು ಮತ್ತು ಟಿ ಇ ಟಿ ಪಾಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವು ಹೆಚ್ಚಿನದಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಹತ್ರ ಇಲ್ಲಿ ತಿಳಿಸಿರ್ತಕ್ಕಂತಹ ಕ್ವಾಲಿಫಿಕೇಷನ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ಇಲ್ಲಿ ತಿಳಿಸಿರ್ತಕ್ಕಂತಹ ಏನು ಷರತ್ತು ನೀವು ಹೊಂದಿದ್ದೀರಾ ಅನ್ನೋದನ್ನು ಕೂಡ ನೀವು ಪರೀಕ್ಷಿಸಿಕೊಳ್ಳಿ. ಇದೆರಡೂ ಇತ್ತು ಅಂದರೆ ಮೊದಲು ಅಪ್ಲಿಕೇಶನ್ ಹಾಕಿ ಜಾಬನ್ನು ಪಡೆದುಕೊಳ್ಳಿ. ಜಾಬನ್ನು ಪಡೆದುಕೊಂಡ ನಂತರದಲ್ಲಿ ಬೇಕಿದ್ರೆ ನೀವು ಬಿ ಎಡನ್ನು ಮತ್ತು ಟಿ ಇ ಟಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಕಾಲಾವಕಾಶ ಇರುತ್ತೆ. ಸೊ ಹಾಗಾಗಿ ಎಕ್ಸಾಮಿನ ಕಡೆ ಮೊದಲು ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಸೊ ಇಲ್ಲಿ ಕೆಳಗಡೆ ಅದೇ ನೋಟಿಫಿಕೇಷನನ್ನು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಯಾವೆಲ್ಲ ಅಭ್ಯರ್ಥಿಗಳು ಇಂಗ್ಲೀಷ್ ಮೀಡಿಯಮ್ ಇದ್ದೀರಿ ತಾವು ಈ ನೋಟಿಫಿಕೇಷನನ್ನು ನೀಟಾಗಿ ಇಂಗ್ಲೀಷಲ್ಲೂ ಕೂಡ ಓದ್ಕೊಳ್ಬಹುದು. ಸೊ ನೋಟಿಫಿಕೇಷನನ್ನು ನಾನು ಹಾಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನೋಡಿಕೊಂಡು ಓದ್ಕೋಬಹುದು. ಸೊ ಇದಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಇನ್ನು ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.